ಚೇನ್ ಫ್ರೆಂಡ್ಸ್ ಹೆಂಗಿದ್ರಪ್ಪ ಎಲ್ಲರೂ ನಮ್ಮ ಇಂಡಿಯನ್ ಆರ್ಮಿ ಬಾಯ್ಸ್ ಎಲ್ಲರ ಕನಸಿರ್ತದಕ್ಕೆ ನಾ ಇಂಡಿಯನ್ ಆರ್ಮಿ ಆಗಬೇಕು ಆಗಿ ನಾ ದೇಶ ಸೇವೆ ಮಾಡಬೇಕು ಅನ್ನೋದು ಎಲ್ಲರ ಮನಸ್ದಾಗ ಎಲ್ಲರ ದಿಮಾಗ್ದಾಗ ಎಲ್ಲರಿಗೆ ಇಷ್ಟ ಅದ ಇಂಡಿಯನ್ ಆರ್ಮಿ ಅಂದ್ರೆ. ಪೊಲೀಸ್ ಅಂದ್ರೆ ಪೊಲೀಸ್ ಮಾಡ್ಬೋದು, ಯಾರು ಭೀ ಮಾಡ್ತಾರೆ ಪೊಲೀಸ್ ಅದು ಮಾಡೋಕೆ. ಮತ್ತು ಇಂಡಿಯನ್ ಆರ್ಮಿ ಒಂದು ಹವಾ ಐತಿ. ಮತ್ತು ದೇಶಕ್ಕಾಗಿ ಸೇವೆ ಮಾಡೋ ಒಂದು ಗೌರವದ ಮಾತದ. ಅದಕ್ಕೆ ಇಂಡಿಯನ್ ಆರ್ಮಿದು ಟ್ರೈನಿಂಗ ಮತ್ತು ಇದು ಸೆಲೆಕ್ಷನ್ ಪ್ರೊಸೆಸ್ ಹೆಂಗೆ ನಡೀತಾ ಇಂಡಿಯನ್ ಆರ್ಮಿದಾಗ ಏನೇನು ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಏನೇನಿಲ್ಲ ಎಲ್ಲ ನಿಮ್ಗೆ ವಿಡಿಯೋದಾಗ ಹೇಳ್ತಾ. ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಪ್ರೊಸೆಸ್ ಹೆಂಗೆ ಗೊತ್ತಾ? ಫಸ್ಟಿಗೆ ಎಕ್ಸಾಮ್ ಇರುತ್ತೆ. ನೀವು ಈಗ ಹೊಸದಾಗ ಅಪ್ಲಿಕೇಶನ್ ಬಿಟ್ಟರೆ 2025 ನೀವು ನೋಟಿಫಿಕೇಶನ್ ಬಿಟ್ಟರೆ ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಬಿಟ್ಟರಲ್ಲ, ಅದಕ್ಕೆ ನೀವು ಅರ್ಜಿ ಹಾಕ್ಬೋದು. 12 ಮಾರ್ಚ್ ಹಿಡ್ದು ಅವಾಗ ಚಾಲು ಆಗಿದೆ. ಈಗ ಮನಾರ 5-6 ದಿನ ಆಯಿತು ಆಗಿ ಚಾಲು ಆಗಿ. ಮತ್ತು 10 ಏಪ್ರಿಲ್ ತನಕ ಅದ ಲಾಸ್ಟ್ ಡೇಟ. 10 ಏಪ್ರಿಲ್ ಆದ್ಮೇಲೆ ನೀವು ಹಾಕೋಕೆ ಬರಲ್ಲ. ಅದಕ್ಕೆ ಈಗ ಎಷ್ಟು ಜಲ್ದಿ ಹಾಕ್ತೀರಿ ನಿಮ್ಮ ಗುಣ. ಹಾಕಿ ಬಳಕ ನಿಮ್ಗೆ ಏನೇನು ಇರ್ತದೆ ಅದ್ರ ಪ್ರೊಸೆಸ್. ಫಸ್ಟಿಗೆ ನಿಮ್ಗೆ ಎಕ್ಸಾಮ್ ಕರಿತಾನೆ, ಅಡ್ಮಿಟ್ ಕಾರ್ಡ್ ಅದು ಬರ್ತಾ ಎಕ್ಸಾಮ್ ಕರಿತಾನೆ. ಎಕ್ಸಾಮ್ ಅದು ಆಯ್ತಂದ್ರೆ ಎಕ್ಸಾಮ್ದಾಗ ಯಾರ್ಯಾರು ಲಿಸ್ಟೆಡ್ ಕೂತಾರೆ 35 ಮಾರ್ಕ್ಸ್ ತೊಗೊಂಡ್ರೆ ಪಾಸ್. 35 ಮಾರ್ಕ್ಸ್ ತೊಗೊಂಡ್ರೆ ಅಂದ್ರೆ ಪಾಸ್. ನಿಮ್ಗೆ ಫಿಸಿಕಲ್ ಕರಿತಾನೆ. ನೀವು ಫೇಲ್ ಆದರೆ ಅಂದ್ರೆ ನಿಮ್ಗೆ ಕರ್ಲಿಕ್ಕೆ ಹೋಗಲ್ಲ. ಯಾಕೆ ಒಂದು ಥೋಡಿ ಕಟಪ್ ಅಂತ ನಿಂದಿರುತ್ತೆ. ಈಗ ಒಂದು 20,000 ಮಂದಿ ಹಾಕಿದ್ರು ಅಂತ ತಿಳ್ಕೊರಿ. 20,000 ಮಂದಿ ಹಾಕೋಣ, ಅದ್ರಾಗ ಅವ್ರಿಗೆ ಎಷ್ಟು ಬೇಕು, ಈಗ ಒಂದು 10,000 ಬೇಕು, ಇಲ್ಲ 9,000 ಬೇಕು ಅಂದ್ರೆ ಅವ್ರ ಮ್ಯಾಗೆ ಡಿಫೆಂಡ್ಗೆ ಎಷ್ಟು ಮಂದಿಗೆ ಫಿಸಿಕಲ್ ಕರಿಬೇಕು, ಎಷ್ಟು ಪೋಸ್ಟ್ ಮ್ಯಾಗೆ 8 ಮಂದಿ ಕರಿತಾರ ಅವ್ರ ಮ್ಯಾಗೆ ಡಿಫೆಂಡ್. ಈಗ ಅದು ಆಲ್ಮೋಸ್ಟ್ ಈಗ 1000 ಪೋಸ್ಟ್ ಇದ್ದು ಅಂದ್ರೆ ಒಂದು 12,000-15,000 ಮಂದಿ ಕರೀತು ಫಿಸಿಕಲ್ ಕರೆದ ಬಳಕ ಏನಾಗ್ತದೆ. ಫಿಸಿಕಲ್ ಕರೆದ ಬಳಕ ಆಮ್ಯಾಗ ಫಿಸಿಕಲ್ ಆಡಿಗೆ ಒಂದು ಅಡ್ಮಿಟ್ ಕಾರ್ಡ್ ಬರ್ತದೆ. ಅಡ್ಮಿಟ್ ಕಾರ್ಡ್ ಬಂದ ಬಳಕ ಏನು ಮಾಡ್ಬೇಕಂದ್ರೆ ಅದು ಅಡ್ಮಿಟ್ ಕಾರ್ಡ್ ತೊಗೋಬೇಕು. ಅಡ್ಮಿಟ್ ಮಾಡಿ ತೊಗೊಂಡ್ಕೇ ರ್ಯಾಲಿ ಒಂದು ಡೇಟ್ ಕೊಡ್ತಾನೆ. ಹಿಂಗೆ ಅಷ್ಟು ಮಂದಿ ಹಿಂಗೆ ನಡೀತಾವೆ ರ್ಯಾಲಿ, ಯಾವುದೇ ಒಂದು ರ್ಯಾಲಿ ಅಷ್ಟು ಮಂದಿ ನಡೆಯೋಕಳಿಗೆ ಡೇಟ್ ಕೊಡ್ತಾನೆ. ಆ ಡೇಟಿಗೆ ನೀವು ಹೋಗಿಸೆ ಮಾರ್ನಿಂಗ್ ರ್ಯಾಲಿಗೆ ಅಲ್ಲಿ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡ್ಬೇಕು. ನಿಮ್ಗೆ ಅಡ್ಮಿಟ್ ಕಾರ್ಡ್ ನಿಮ್ದೆಲ್ಲ ಚೆಕಪ್ ಅದು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ತಂಬದು ಫಿಂಗರ್ ಪ್ರಿಂಟ್ ಅದು ತೊಗೊಂಡ್ಕಿ ನಿಮ್ಗೆ ಒಳಗೆ ಬಿಡ್ತಾರೆ ಗ್ರೌಂಡ್ದಾಗ. ಒಳಗೆ ಬಿಟ್ಟು ಬೆಳಗ್ಗೆ ನೀವು ರನ್ನಿಂಗ್ ಎಲ್ಲ ಮುಗಿಸ್ಬೆಳಗೆಲ್ಲ ಚಿನಪ್ಸ ಪುಲಪ್ಸ ಎಲ್ಲ ಇರ್ತಾವೆ. ಚಿನಪ್ಸ್ ಅದು ನೀವು 10 ಹೊಡಬೇಕು. ರನ್ನಿಂಗ್ ಎಕ್ಸಲೆಂಟ್ ಹೊಡೆದು 60 ಮಾರ್ಕ್ಸ್, ಚಿನಪ್ಸ್ 10 ಹೊಡೆದವ್ರು 40 ಮಾರ್ಕ್ಸ್, ಟೋಟಲಿ 100 ಮಾರ್ಕ್ಸ್ ಅದು ನೀವು ಕ್ಲಿಯರೇ ಒಂದೇ ಸರಿ. ಡಾಕ್ಯುಮೆಂಟ್ಸ್ ಅದು ತಂಬತ್ತು ಹೋಗ್ತಾರೆ. ಡಾಕ್ಯುಮೆಂಟ್ಸ್ ಅದು ಕ್ಲಿಯರ್ ಮಾಡಿಸಿ ನಿಮ್ಗೆ ಚೆಸ್ಟ್ ಅದು ಅಳಿತಾರೆ. ಚೆಸ್ಟ್ ನಾರ್ಮಲಿ 77 ಬೇಕು. 5 ಸೆಂಟಿಮೀಟರ್ ಗ್ರೋತ್ ಮಾಡಬೇಕು. ಗ್ರೋತ್ ಮಾಡ್ಬೇಕು. 83 ಮ್ಯಾಗ ಹೋಗ್ಬೇಕು. ನಿಮ್ಮ ಚೆಸ್ಟ್ ಕ್ಲಿಯರ್ ಆಗ್ತಾ. ಡಿಚ್ ಇರ್ತಾ ಒಂದು 5 ಫೀಟ್ ಇರ್ತಾ, 5 ಫೀಟ್ ಇಲ್ಲ 9 ಫೀಟ್ ಡಿಚ್ ಇರ್ತಾ. ಡಿಚ್ ಹಾರದೆ ಆರಾಮ್ ಮುಗೀತು, ನಿಮ್ಮ ಫಿಸಿಕಲೇ ಮುಗೀತು. ಮತ್ತೇನಿಲ್ಲ. ಫಿಸಿಕಲ್ ಮುಗಿದ ಬಳಕ ಆಮ್ಯಾಗ ಒನ್ ಡೇ ಬಿಟ್ಟು ಮರುದಿನ ಈಗ ಫಿಸಿಕಲ್ ಇವತ್ತು ಇರ್ತಲ್ಲ, ಮರುದಿನ ನಿಮ್ಮದು ಮೆಡಿಕಲ್ ಮೆಡಿಕಲ್ ಎಳೆಗೆ ಮತ್ತು ಮಾರ್ನಿಂಗ್ದಾಗ ಹೋಗ್ಬೇಕು. ನೀವು ಮಾರ್ನಿಂಗ್ ಹೋಗಿ ನಿಮ್ದೆಲ್ಲ ಥರ ಕ್ಲಿಯರ್ ಮಾಡ್ಬೇಕು. ನೀವು ಹೋಗೋಣ. ಕ್ಲಿಯರ್ ಆದ ಬಳಕ ಏನೂ ಟೆನ್ಷನ್ ಇಲ್ಲ. ಮತ್ತು ಆಮ್ಯಾಗ ಅಂದ್ರೆ ನಿಮ್ದು ಏನಂತ ಅನ್ಕೋತಾ ಡಾಕ್ಯುಮೆಂಟ್ ಮೆಡಿಕಲ್ ಚೆಕ್ ಮಾಡ್ತಾರಲ್ಲ, ಮಿಂಗ್ ಪಾಯಿಂಟ್ ಎಲ್ಲ ಚೆಕ್ ಮಾಡಿ, ಕಣ್ಣಿಂದು ಹಲ್ಲಿಂದು ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಆದ ಬಳಕ ನಿಮ್ಗೆ ಫಿಟ್ ಅನ್ಫಿಟ್ ಅಂತ ಹೇಳ್ತಾರೆ. ಫಿಟ್ ಆದರೆ ಅಂದ್ರೆ ಮತ್ತು ನಿಮ್ಗೆ ಲಾಸ್ಟ್ ಮೆರಿಟ್ ಲಿಸ್ಟಿಗೆ ಹೋಗ್ಕೊಂಡಿರ್ಬೇಕು. ಲಾಸ್ಟ್ ಮೆರಿಟ್ ಲಿಸ್ಟ್